ಮಗನು, ಯೆರೂಸಲೇಮಿನಲ್ಲಿ ಆಳುವ ಅರಸನು ಆಗಿದ್ದ ಪ್ರಸಂಗಿಯ ಮಾತುಗಳು. ಪ್ರಸಂಗಿಯು ಹೀಗೆ ಹೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಹಲ್ಲೆಲೂಯಾ. ನನ್ನ ನಿನ್ನ ದೇವರು ಮಾತನಾಡುವಂತ ದೇವರು. ನನ್ನ ನಿನ್ನ ದೇವರು ಮಾತನಾಡಲು ಶಕ್ತನು. ನನ್ನ ನಿನ್ನ ದೇವರು ನಮ್ಮನ್ನ ಮಾತುಗಳಿಂದ ಸುಧಾರಿಸಿ ನಮ್ಮನ್ನು ಬಲಪಡಿಸುವಂತ ಸರ್ವಶಕ್ತನಾದ ದೇವರು. ಆ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಆ ಸೃಷ್ಟಿಕರ್ತನ ನಾವು ಆರಾಧಿಸ್ತಾ ಇದ್ದೇವೆ. ಆ ಜೀವ ಸ್ವರೂಪನನ್ನು ನಾವು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಇಲ್ಲಿ ಈ ಪ್ರಸಂಗಿಯಾದ ಸೊಲೊಮೋನನು ಪ್ರಸಂಗಿಸ್ತಾ ಇದ್ದಾನೆ. ಸೊಲೊಮೋನನು ಮಾತನ್ನ ಹೇಳ್ತಾ ಇದ್ದಾನೆ, ವ್ಯರ್ಥವೇ ವ್ಯರ್ಥ. ಲೋಕವನ್ನ ಗೆದ್ದುಕೊಂಡಿದ್ದಂತ ಸೊಲೊಮೋನ, ಎಲ್ಲ ರಾಜರಿಗಿಂತಲೂ ಮಿಗಿಲಾಗಿದ್ದಂತ ರಾಜ, ಎಲ್ಲ ಐಶ್ವರ್ಯವನ್ನ ಅನುಭವಿಸಿದಂತ ರಾಜ, ಲೋಕದ ಸಂಪತ್ತನ್ನ ಅನುಭವಿಸಿದಂತ ರಾಜ, ಲೋಕದ ಸರ್ವೈಶ್ವರ್ಯವನ್ನ ನೋಡಿದಂತ ರಾಜ, ಲೋಕದಲ್ಲಿ ಏನೇನು ಅನುಭವಿಸಬೇಕು ಅದನ್ನೆಲ್ಲ ಅನುಭವಿಸಿದಂತ ರಾಜ, ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದಾನೆ, ವ್ಯರ್ಥವೇ ವ್ಯರ್ಥ. ಅದಕ್ಕೆ ಪ್ರಸಂಗಿ 1ನೇ ಅಧ್ಯಾಯ 2ನೇ ವಚನದಲ್ಲಿ ಬಂದಿದೆ, ವ್ಯರ್ಥವೇ ವ್ಯರ್ಥ. ವ್ಯರ್ಥ ಜೀವನದಲ್ಲಿ ನಾನು ಎಲ್ಲ ಕಂಡುಕೊಂಡೆ. ಸೊಲೊಮೋನನು, ನಾನು ಎಲ್ಲ ನೋಡಿದೆ, ಐಶ್ವರ್ಯ ನೋಡಿದೆ, ಸಾವಿರ ಹೆಂಡತಿಯನ್ನ ಕಟ್ಟಿಕೊಂಡೆ, ಬೇಕು ಬೇಕಾದನ್ನೆಲ್ಲ ನಾನು ಅನುಭವಿಸಿದೆ. ಅನುಭವಿಸಿದ ಮೇಲೆ ನನ್ನ ಅನುಭವಕ್ಕೆ ಬಂದ ಒಂದೇ ಒಂದು ಮಾತು, ವ್ಯರ್ಥವೇ ವ್ಯರ್ಥ. ಈ ಲೋಕದಲ್ಲಿ ನಾವು ನೋಡ್ತಾ ಇರುವಂತಹ ಸಮಸ್ತವು ವ್ಯರ್ಥತ್ವಕ್ಕೆ ಒಳಗಾಗಿದೆ. ವ್ಯರ್ಥ. ಈ ವ್ಯರ್ಥವೇ ವ್ಯರ್ಥ ಅನ್ನುವಾಗ ನನಗೆ ಒಂದು ಸ್ಟೋರಿ ನೆನಪಾಗುತ್ತೆ. ಆ ಸ್ಟೋರಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅಲೆಕ್ಸಾಂಡ್ರಿಯಾ. ಲೋಕವನ್ನೇ ಅಲ್ಲೋಲಕಲ್ಲೋಲ ಮಾಡಿದಂತ ವ್ಯಕ್ತಿ, ಲೋಕವನ್ನ ಗೆದ್ದುಕೊಂಡ ಅತಿ ಚಿಕ್ಕ ವಯಸ್ಸಿನಲ್ಲೇ ಪ್ರಪಂಚದ ಅನೇಕ ಭಾಗಗಳನ್ನ ಗೆದ್ದುಕೊಂಡಂತ ವ್ಯಕ್ತಿ. ಅವನ್ನೆಲ್ಲ ಗೆದ್ದುಕೊಂಡು ಹಣ, ಆಸ್ತಿ, ಐಶ್ವರ್ಯವನ್ನೆಲ್ಲ ನೋಡಿ ತನ್ನ ಚಿಕ್ಕ ಪ್ರಾಯದಲ್ಲಿಯೇ ಪ್ರಾಣವನ್ನ ಕಳ್ಕೊಳ್ತಾನೆ. ಆ ಪ್ರಾಣವನ್ನ ಕಳ್ಕೊಳ್ಳೋದಕ್ಕಿಂತ ಮುಂಚೆ ತನ್ನ ಸೇವಕನಿಗೆ, ತನ್ನ ಕಮಾಂಡೋಗೆ ಹೇಳ್ತಾನೆ, ನೋಡಪ್ಪ, ನಾನು ಸಾಯಬೇಕೆಂಬುದು, ನಾನು ಸಾಯುವ ದಿನಗಳು ಹತ್ರ ಆಗ್ತಾ ಇದೆ. ನಾನು ಸತ್ತು ಹೋದ ಮೇಲೆ ನೀನು ಪ್ರಪಂಚದಲ್ಲಿ ಇರುವಂತ ಅತಿ ದೊಡ್ಡ ವೈದ್ಯರನ್ನ, ಡಾಕ್ಟರ್ನ ನೀನು ಕಳಿಸ್ಬೇಕು. ಎರಡನೇದಾಗಿ ನನ್ನ ಕೈಗಳನ್ನ, ನನ್ನ 2 ಕೈಗಳನ್ನ ಆ ಶವಪೆಟ್ಟಿಗೆಯಿಂದ ಹೊರಗಡೆ ಹಾಕಬೇಕು. ಈ ಲೋಕದಲ್ಲಿ ಯಾರು ಐಶ್ವರ್ಯವಂತಿದ್ದಾನೋ ಅವನನ್ನ ನನ್ನ ಮರಣಕ್ಕೆ ಕರೆಸಬೇಕು. ಯಾಕೆ ಅಂತ ನೋಡುವಾಗ ಅವನು ಹೇಳ್ತಾನೆ, ಶವಪೆಟ್ಟಿಗೆಯಿಂದ ನನ್ನ ಕೈ ಆಚೆ ಇರ್ಬೇಕಂದ್ರೆ ನಾನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡೆ, ಆದ್ರೆ ನಾನು ಯಾವುದನ್ನು ತೆಗೆದುಕೊಂಡು ಹೋಗೋದಿಲ್ಲ. ನಾನು ಹೋಗ್ತೇನೆ. ಲೋಕದಲ್ಲಿ ಬಹು ಉನ್ನತವಾದ ಡಾಕ್ಟರ್ ಯಾಕೆ ಅಂತ ಹೇಳಿದ್ರೆ, ನನ್ನನ್ನು ಈ ಲೋಕದಲ್ಲಿ ಯಾರು ಗುಣಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವ ಡಾಕ್ಟರ್ಗಳು ಕೂಡ ನನ್ನ ರೋಗಕ್ಕೆ ಔಷಧಿಯನ್ನ ಕೊಡಲಿಲ್ಲ. ಮೂರನೇದಾಗಿ ಐಶ್ವರ್ಯವಂತನು ಯಾರಾದ್ರೂ ಇದಾನೋ ಅವನಿಗಿಂತಲೂ ನಾನು ಐಶ್ವರ್ಯವಂತನು. ಐಶ್ವರ್ಯ ಯಾವುದು ನನ್ನ ಹಿಂದೆ ಬರೋದಿಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರು ಮನುಷ್ಯನಿಗೆ ವ್ಯರ್ಥತ್ವದ ಸಂಗತಿಯನ್ನ ನೇಮಿಸುತ್ತಿದ್ದಾನೆ. ಎಷ್ಟೋ ಜನರು ಈ ಸತ್ಯಾಂಶವನ್ನ ತಿಳ್ಕೊಂಡ್ರೆ ಅವನು ಧನ್ಯನಾಗ್ತಾನೆ. ಈ ಸತ್ಯಾಂಶವನ್ನು ತಿಳ್ಕೊಂಡ್ರೆ ಅವನು ಸಂತೋಷವಾಗಿರ್ತಾನೆ. ಈ ಸತ್ಯಾಂಶವನ್ನು ತಿಳ್ಕೊಂಡ್ರೆ ಅವನು ಹ್ಯಾಪಿಯೆಸ್ಟ್ ಆಗಿ ತನ್ನ ದಿನಗಳನ್ನ ಕಳೀತಾನೆ. ಯಾಕಂದ್ರೆ ವ್ಯರ್ಥ ಯಾವುದು? ಪ್ರಸಂಗಿ 2ನೇ ಅಧ್ಯಾಯ 1ನೇ ವಚನದಲ್ಲಿ ಬಂದಿದೆ, ನಾನು ಮನಸ್ಸಿನಲ್ಲಿ ಬಾ, ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು, ಸುಖದ ರುಚಿ ನೋಡು ಅಂದುಕೊಂಡೆನು. ಆಹಾ, ಇದು ವ್ಯರ್ಥವೇ. ಅಂದರೆ ದೇವರಿಲ್ಲದ ಸಂತೋಷ ವ್ಯರ್ಥ. ಇವತ್ತು ಎಷ್ಟೋ ಜನರು ನಾವು ಓಡ್ತಾ ಇದ್ದೇವೆ, ಸಂತೋಷವನ್ನು ಪಡ್ಕೊಳ್ಳೋದಕ್ಕಾಗಿ ಓಡ್ತಾ ಇದ್ದೇವೆ, ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕಾಗಿ ಓಡ್ತಾ ಇದ್ದೇವೆ. ದೇವ ಮಕ್ಕಳಾದಂತ ನಾವು, ನಮ್ಮ ಸಂತೋಷ ಪರಿಪೂರ್ಣವಾಗಿಲ್ಲ, ನಮ್ಮ ಸಂತೋಷ ಆನಂದದಾಯಕವಾಗಿಲ್ಲ, ನಮ್ಮ ಸಂತೋಷ ಪರಿಪೂರ್ಣತೆಗೆ ಬರ್ತಾ ಇಲ್ಲ. ಎಷ್ಟು ಈ ಸೊಲೊಮೋನ ಹೇಳ್ತಾ ಇದ್ದಾನೆ, ನಾನು ಸಂತೋಷ ಪಡಬೇಕೆಂಬುದಾಗಿ ನಾನು ಮನಸ್ಸಿಟ್ಟೆ, ಇದು ಕೂಡ ವ್ಯರ್ಥ. ಯಾಕೆ ವ್ಯರ್ಥ ಅಂತಂದ್ರೆ, ಇವು ಜೀವನದಲ್ಲಿ ನಾವು ನೋಡ್ತೇವೆ, ಮನೆಗಳನ್ನ ಕಟ್ಟಿಕೊಂಡ 2ನೇ ಅಧ್ಯಾಯ 4ನೇ ವಚನದಿಂದ 8ನೇ ವಚನದವರೆಗೂ ನೋಡಿ, ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದನು,
ಮನೆಗಳನ್ನ ಕಟ್ಟಿಸಿಕೊಂಡೆನು, ತೋಟಗಳನ್ನ ಉದ್ಯಾನವನಗಳನ್ನ ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲವೃಕ್ಷಗಳನ್ನು ನಾಟಿಸಿಕೊಂಡೆನು. ಬೆಳೆಯುವ ಗಿಡಗಳ ತೋಪುಗಳಿಗೆ ನೀರು ಹಾಯಿಸುವುದಕ್ಕೆ ಕುಂಟೆಗಳನ್ನ ತೆಗೆಸಿಕೊಂಡೆನು. ಗಂಡು ಹೆಣ್ಣಾಳುಗಳನ್ನ ಕೊಂಡುಕೊಂಡೆನು. ಇದರಿಂದ ಹುಟ್ಟು ಗುಲಾಮರಾದರು ಉಂಟಾದರು. ಇದಲ್ಲದೆ ಯೆರೂಸಲೇಮಿನಲ್ಲಿ ಇಲ್ಲದೆ ಇದ್ದವರೆಲ್ಲರಿಗಿಂತ ನಾನು ಬಹಳದನ್ನು ಮಾತನಾಡಿದೆ. ಸೊಲೊಮೋನನಿಗೆ ಐಶ್ವರ್ಯ ಸಿಕ್ತು, ಮನೆಗಳು ಸಿಕ್ತು, ಬೇಕಾದ್ದೆಲ್ಲ ಸಿಕ್ತು, ಆದರೂ ಅವನು ವ್ಯರ್ಥ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇವತ್ತಿನ ದೇವರ ಮಕ್ಕಳು ನಾವು ಇನ್ನೂ ಪಡ್ಕೊಳ್ಳೋದಕ್ಕೋಸ್ಕರ, ಆ ಸಂತೋಷದಲ್ಲಿ ಇರೋದಕ್ಕೋಸ್ಕರ ಓಡ್ತಾ ಇದ್ದೇವೆ. ಮನೆಗಳನ್ನ ಕಟ್ಕೊಳ್ತಾ ಇದ್ದೇವೆ, ತೋಟಗಳನ್ನ ಮಾಡ್ಕೊಳ್ತಾ ಇದ್ದೇವೆ, ಬೆಳೆಗಳನ್ನ ಬೆಳ್ಕೊಳ್ತಾ ಇದ್ದೇವೆ, ಐಶ್ವರ್ಯವನ್ನ ಕೂಡಿಸಿಟ್ಕೊಳ್ತಾ ಇದ್ದೇವೆ, ಹಣ ಓಡಾಡ್ತಾ ಇದೆ, ಮಾತ್ರವಲ್ಲದೆ ಬ್ಯಾಂಕ್ಗಳು ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಆದ್ರೂ ಕೂಡ ನಮ್ಮ ಜೀವನದಲ್ಲಿ ಸಂತೋಷ ಪರಿಪೂರ್ಣ ಹೋಗ್ತಾ ಇಲ್ಲ. ಯಾಕಂತಂದ್ರೆ ನಮ್ಮ ಜೀವನದಲ್ಲಿ ದೇವರಿಲ್ಲದೆ ಸಂತೋಷ ವ್ಯರ್ಥ. ಎಷ್ಟೋ ಜನಕ್ಕೆ ದೇವರಿಲ್ಲ, ಎಷ್ಟೋ ಜನರ ಜೀವಮಾನಗಳಲ್ಲಿ ದೇವರಿಲ್ಲ, ಎಷ್ಟೋ ಜನರ ಜೀವಮಾನದ ಬದುಕುಗಳಲ್ಲಿ ದೇವರಿಲ್ಲ, ಎಷ್ಟೋ ಜನರ ದೇವರ ಮಕ್ಕಳ ವ್ಯವಹಾರಗಳಲ್ಲಿ ದೇವರಿಲ್ಲ. ದೇವರಿಲ್ಲದ ಸಂತೋಷ ವ್ಯರ್ಥ. ಇಲ್ಲಿ ಸೊಲೊಮೋನ ಹೇಳ್ತಾ ಇದ್ದಾರೆ, ಬೇಕಾದನ್ನು ಕಟ್ಕೊಂಡೆ, ನಾನು ಧನವಂತನಾದೆ, ಐಶ್ವರ್ಯವಂತನಾದೆ, ಇದು ಕೂಡ ವ್ಯರ್ಥ. ಯಾಕಂತಂದ್ರೆ ಅವನು ಭ್ರಷ್ಟನಾಗ್ಬಿಡ್ತಾನೆ, ದೇವರನ್ನ ಬಿಟ್ಬಿಡ್ತಾನೆ. ಇವತ್ತು ಎಷ್ಟೋ ಜನ ದೇವರನ್ನ ಬಿಟ್ಟು ಲೋಕದಲ್ಲಿ ಅಲ್ದಾಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ನಾವು ದೇವರೊಂದಿಗೆ ಸಂಪರ್ಕ, ಸೃಷ್ಟಿಕರ್ತನೊಂದಿಗೆ ಸಂಪರ್ಕ. ಯಾಕಂದ್ರೆ ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಆತನ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ, ಆತನ ಹೋಲಿಕೆಯಲ್ಲಿ ನಾವಿದ್ದೇವೆ, ಆತನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ದೇವರು ನಮ್ಮನ್ನು ಇಲ್ಲಿ ಕಳಿಸಿರೋದು ನಾವೊಂದು ಏನಂತ ಟೂರಿಸಂ ಬಂದಿದ್ದೀವಿ ಅಷ್ಟೇ. ನಾವು ಟೂರ್ ತರ ಬಂದಿದ್ದೀವಿ. ನಮ್ಮ ಆಯುಷ್ಕಾಲ ಮುಗಿದ ಮೇಲೆ ನಾವೆಲ್ಲರೂ ಕೂಡ ನಮ್ಮ ನಿತ್ಯತ್ವದ ಸ್ಥಳಕ್ಕೆ ನಾವು ಹೋಗ್ಬೇಕು, ಪರಲೋಕ ರಾಜ್ಯದ ಕಡೆಗೆ ಹೋಗ್ಬೇಕು. ಆದ್ರಿಂದ ನಾವೆಲ್ಲರೂ ಎಲ್ಲಿ ನಾವು ಮೋಸ ಹೋಗ್ತಾ ಇದೀವಿ ಅಂತಂದ್ರೆ, ಎಲ್ಲಿ ನಾವು ಮೋಸ ಹೋಗ್ತಾ ಇದೀವಿ ಅಂತಂದ್ರೆ, ಮನೆಗಳನ್ನ ಕಟ್ಕೊಂಡು ನಾವು ಇಲ್ಲೇ ಇರ್ತೀವಿ, ಐಶ್ವರ್ಯವನ್ನು ಸಂಪಾದಿಸಿಕೊಂಡು ನಾವು ಇಲ್ಲೇ ಇರ್ತೀವಿ, ಬೆಳ್ಳಿ ಬಂಗಾರಗಳನ್ನ ಸಂಪಾದಿಸಿಕೊಂಡು ನಾವು ಇಲ್ಲೇ ಇರ್ತೀವಿ. ಅದಕ್ಕೆ ಎಷ್ಟೋ ಸೇವಕರುಗಳು, ವಿಶ್ವಾಸಿಗಳು ಇವತ್ತಿನ ದಿನ ಏನಾಗ್ತಾ ಇದ್ದಾರೆ ಗೊತ್ತಾ? ಆಡಂಬರದ ಬದುಕನ್ನ ಬದುಕ್ತಾ ಇದ್ದಾರೆ, ಆಡಂಬರದ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ನನ್ನ ಜೀವಿತ ಈ ಲೋಕದ ಪರಿಪೂರ್ಣತೆಗಲ್ಲ, ಈ ಲೋಕ ಮುಗಿದ ಮೇಲೆ ಪರಲೋಕದ ಪರಿಪೂರ್ಣತೆಗೆ, ಪರಲೋಕ ರಾಜ್ಯದ ಪರಿಪೂರ್ಣತೆಗೆ ನಾವು ಹೊರಡ್ತಾ ಇದ್ದೇವೆ. ಎಷ್ಟು ದೇವರ ಮಕ್ಕಳು ಇವತ್ತಿನ ದಿನ ಸೆಟ್ಲ್ ಆಗ್ತಾ ಇದ್ದೇವೆ. ಇದು ನಮ್ಮ ಪ್ರಪಂಚ ಅಲ್ಲ. ದಿಸ್ ಇಸ್ ನಾಟ್ ಅವರ್ ವರ್ಲ್ಡ್, ದಿಸ್ ಇಸ್ ನಾಟ್ ಅವರ್ ಕಂಟ್ರಿ. There is a more country that is great and great and great. ನಮ್ಗೊಂದು ದೇಶ ಇದೆ, ಅದು ಉತ್ತಮವಾದ ದೇಶ, ಅದು ಪರಲೋಕ ದೇಶಕ್ಕೆ ನಾವು ಪ್ರಯಾಣಿಸ್ತಾ ಇದ್ದೇವೆ. ಆದ್ರೆ ನಾವು ಸಂತೋಷವನ್ನು ಪಡ್ಕೊಳ್ಳೋದಕ್ಕೋಸ್ಕರ, ನಾವು ಕಾಲ್ಪನಿಕ ಸಂತೋಷವಾಗುವುದಕ್ಕೋಸ್ಕರ, ನಾವು ಕಾಲ್ಪನಿಕವಾದ ಸಂತೋಷದಲ್ಲಿ ಮುಳುಗುವುದಕ್ಕೋಸ್ಕರ ನಾವು ಮನೆಗಳನ್ನು ಕಟ್ಕೊಳ್ತಾ ಇರ್ಬೋದು, ಐಶ್ವರ್ಯವನ್ನು ಕುಡಿಸಿಕೊಳ್ತಾ ಇರ್ಬೋದು. ಬಟ್ ಎಲ್ಲವನ್ನ ನೀನು ಬಿಟ್ಟು ಹೋಗ್ಲೇಬೇಕು. ಆದ್ರಿಂದ ನಿನಗೆ ಸಂತೋಷ ಸಿಗಲ್ಲ, ನಿನ್ನ ಹಣದಿಂದ ನಿನಗೆ ಸಂತೋಷ ಸಿಗಲ್ಲ. ದೇವರಿಲ್ಲದೆ ಸಂತೋಷ ವ್ಯರ್ಥ. ಅಂದ್ರೆ ಅದ್ರ ಅರ್ಥ ಏನ್ ಗೊತ್ತಾ? ಎಷ್ಟೋ ಜನರು ದೇವರಿಲ್ಲದೆ ಸಂತೋಷಿಸ್ಲಿಕ್ಕೆ ಹೋಗ್ತಾ ಇದ್ರೆ, ಹಣ ಬಂದಾಗ ಸಂತೋಷ, ಹಣ ಇಲ್ಲ ಅಂದ್ರೆ ಸಂತೋಷ ಇಲ್ಲ. ದೇವರೇನಾದ್ರೂ ಅದ್ಭುತ ಮಾಡಿದಾಗ ಸಂತೋಷ, ಕಷ್ಟಗಳು ಬಂದಾಗ ಸಂತೋಷ ಇಲ್ಲ, ಸಮಸ್ಯೆಗಳಿದ್ದಾಗ ಸಂತೋಷ ಇಲ್ಲ. ಅದರ ಅರ್ಥ ನಿಂದು ಡೂಪ್ಲಿಕೇಟ್ ಸಂತೋಷ. ಯೇಸು ಕೊಡುವಂತ ಸಂತೋಷ ಅದು ನಿತ್ಯತ್ವದ ಸಂತೋಷ. ಆದ್ರಿಂದ ದೇವರಿಲ್ಲದೆ ಸಂತೋಷ ಪಡಬೇಕು ಹೋಗ್ಬೇಡ. ದೇವರಿಲ್ಲದೆ ಸಂತೋಷಿಸಲಿಕ್ಕೆ ಈ ಲೋಕದಲ್ಲಿ ಒಪ್ಪಿಸಿಕೊಡ್ಬೇಡ. ಯೌವನಸ್ಥ ಸಹೋದರನೇ ಸಹೋದರಿ, ಯೌವನಸ್ಥನೇ, ದೇವರಿಲ್ಲದೆ ಇರುವುದರಿಂದ ಯೌವನ ಪ್ರಾಯ ಲೋಕದೊಳಗಡೆ ಬೆಳೆಸಿಕೊಳ್ಬೇಡ. ಯೇಸು ಇಲ್ಲದ ನಿನ್ನ ಜೀವಿತವನ್ನ ಪ್ರಾಪಂಚಿಕತನದೊಳಗಡೆ ನೀನು ಸೇರಿಸಿಕೊಳ್ಬೇಡ. ಲೋಕ ಅಳಿದು ಹೋಗ್ತದೆ, ಲೋಕ ನಾಶವಾಗ್ಲಿಕ್ಕಿದೆ, ಈ ಪ್ರಪಂಚ ನಾಶವಾಗ್ಲಿಕ್ಕಿದೆ. ಆದ್ರಿಂದ ನಾಶವಾಗುವಂತ ಸಂತೋಷದೊಂದಿಗೆ ನೀನ ಸಂತೋಷವನ್ನ ಹಂಚಿಕೊಳ್ಬೇಡ. ನಿತ್ಯತ್ವದ ಸಂತೋಷಕ್ಕೆ ನೀನು ಒಳಗ, ನಿತ್ಯತ್ವದ ಸಂತೋಷ ನಿನಗೆ ಬೇಕು. ಇವತ್ತು ಸಂತೋಷ ಪಡ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀವಿ ನಾವು, ದೇವರಿಲ್ಲದ ಸಂತೋಷ. ಅದಕ್ಕೆ ಯೇಸು ಸ್ವಾಮಿ ಯೋಹಾನ ಬರೆಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ ಓದೋದಕ್ಕಿಂತ ಮುಂಚೆ 1 ಸಮುವೇಲ 14ನೇ ಅಧ್ಯಾಯ 1ನೇ ವಚನ ಓದೋದು. 1 ಸಮುವೇಲ 14ನೇ ಅಧ್ಯಾಯ 1ನೇ ವಚನ.
16ನೇ ಅಧ್ಯಾಯ 16ನೇ ವಚನ. ಸ್ವಾಮಿ, ಅಪ್ಪಣೆಯಾಗಲಿ, ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದ ನಾವು ಹೋಗಿ ಕಿನ್ನರಿ ಬಾರಿಸುವವರಲ್ಲಿ ನಿಪುಣನಾದ ಒಬ್ಬರನ್ನು ಹುಡುಕಿ ತರುತ್ತೇವೆ. ಯೆಹೋವನಿಂದ ಕಳುಹಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬರುವಾಗ ಅವನು ಬಾರಿಸಿದರೆ ನಿನಗೆ ಉಪಶಮನವಾಗುವುದು ಎಂದು ಹೇಳಿದರು. ಇವತ್ತು ಎಷ್ಟೋ ಜನರು ಯಾವ ಸಂತೋಷಕ್ಕೆ ಲಿಮಿಟ್ ಆಗ್ತಾ ಇದೆ ಗೊತ್ತಾ? ಉಪಶಮನ ಆದರೆ ಸಾಕು. ಉಪಶಮನದ ಸಂತೋಷ, ಕ್ಷಣಿಕವಾದ ಸಂತೋಷ, ಕ್ಷಣಿಕವಾದ ಸಂತೋಷಕ್ಕೋಸ್ಕರವಾಗಿ ನಿತ್ಯ ಭಾಗ್ಯದಾಯಕವಾದ ದೇವರನ್ನ ಬಿಟ್ಟು ಬಿಡ್ತಾ ಇದ್ದೇವೆ. ದೇವರಿಲ್ಲದೆ ಒಂದು ಸಂತೋಷ ಹುಡುಕ್ತಾ ಇದೆಯಾ? ಇಲ್ಲಿ ಸೌಲಂತರ ದೇವರಿಲ್ಲ. ಈಗ ರಾಜನಾದ ಸೌಲನಿಂದ ದೇವರು ದೂರ ಹೊರಟೋದ. ಸೌಲನ ಪವಿತ್ರಾತ್ಮನಿಲ್ಲ, ಸೌಲನ ಹತ್ರ ದೇವರಾತ್ಮನಿಲ್ಲ, ಸೌಲನ ಹತ್ರ ಪರಿಶುದ್ಧಾತ್ಮನಿಲ್ಲ, ಸೌಲನ ಹತ್ರ ದೇವ ಕಾರ್ಯಗಳಿಲ್ಲ, ಸೌಲನ ಹತ್ರ ದೇವರ ಮಾತುಗಳಿಲ್ಲ, ಸೌಲನ ಹತ್ರ ದೇವದರ್ಶಕರಿಲ್ಲ, ಸೌಲನ ಹತ್ರ ದೇವ ಸಂದೇಶವಿಲ್ಲ. ಇಂಥ ಸ್ಥಳದಲ್ಲಿ ದೇವರು ಇಲ್ಲದೆ ಇರುವಾಗ ಅವನು ಏನ್ ಮಾಡ್ತಾರೆ ಗೊತ್ತಾ? ದಾವೀದನನ್ನ ಕರೆಸಿಸಿ ಉಪಶಮನ ಮಾಡ್ಕೊಳ್ಳೋದಕ್ಕೆ ನಾನು ಇವತ್ತು ಎಷ್ಟೋ ಜನರು ನಾವು ಅಲ್ಪ ದೇವರಿಲ್ಲದೆ ಇರುವಂತ ಸಂತೋಷವನ್ನು ಅನುಭವಿಸ್ಲಿಕ್ಕೆ ಹೊರಡ್ತಾ ಇದ್ದೇವೆ. ದೇವರನ್ನ ಬಿಟ್ಟು ನಾವು ಎಲ್ಲವನ್ನ ಅನುಭವಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ನೋ ಸಹೋದರನೇ, ಸಹೋದರ, ನಿನ್ನ ಜೀವಿತದಲ್ಲಿ ಸಂತೋಷ ಪಡೆದುಕೊಂಡು ಹೋಗ್ಬೇಕಾ? ಅದಕ್ಕೆ ಯೋಹಾನ 14:27 ಬಂದಿದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಲೋಕ ಕೊಡುವ ರೀತಿಯಿಂದ ನಾನು ಶಾಂತಿ ಕೊಡಲ್ಲ. ಕೇವಲ ಉಪಶಮನದ ಶಾಂತಿ ಅಲ್ಲ ನಾನು ಕೊಡೋದು, ನಾನು ಕೊಡುವಂತ ಶಾಂತಿ ಶಾಶ್ವತವಾದ ಶಾಂತಿ. ನಾನು ಕೊಡುವಂತ ಶಾಂತಿ ಅದು ಶಾಶ್ವತವಾದ. ಪ್ರಿಯ ಸಹೋದರನೇ, ಸಹೋದರಿ, ದೇವರಿಲ್ಲದೆ ಇರುವಂತ ಸಂತೋಷವನ್ನ ಹುಡುಕಿ ಓಡ್ತಾ ಇದೆಯಾ? ದೇವರಿಲ್ಲದೆ ಇರುವಂತ ಸಂತೋಷವನ್ನ ಲೋಕದಲ್ಲಿ ಹುಡುಕಿ ಓಡ್ತಾ ಇದೆಯಾ? ಹಣದಿಂದ ಓಡ್ತಾ ಇದೆಯಾ? ಹಣ ನನಗೆ ಸಿಕ್ಕಿದ್ರೆ ಸಂತೋಷವಾಗಿರ್ತಾನೆ, ನಾನು ಕೋಲ್ಕೊಂಡ ನನಗೆ ಸಿಕ್ಕಿದ್ರೆ ಸಂತೋಷವಾಗಿರ್ತಾನೆ, ಬಿಲ್ಡಿಂಗ್ ಅನ್ನ ಸಿಕ್ಕಿದ್ರೆ ನಾನು ಸಂತೋಷವಾಗಿರ್ತಾನೆ, ಮನೆಗಳನ್ನ ಕಟ್ಟಿಕೊಂಡ್ರೆ ನಾನು ಸಂತೋಷವಾಗಿರ್ತಾನೆ, ಬೆಳ್ಳಿ ಬಂಗಾರ ಪಡ್ಕೊಂಡ್ರೆ ನಾನು ಸಂತೋಷವಾಗಿರ್ತಾನೆ, ಐಶ್ವರ್ಯವನ್ನು ಪಡ್ಕೊಂಡ್ರೆ ನಾನು ಸಂತೋಷವಾಗಿರ್ತಾನೆ. ಈ ಲೋಕದಲ್ಲಿ ಬೇಕು ಬೇಕಾದನ್ನು ಪಡ್ಕೊಂಡಾಗ ನಾನು ಸಂತೋಷವಾಗಿರ್ತೀನಿ ಅಂತ ಹೇಳ್ತೀಯ, ಅದು ನಿನ್ನನ್ನು ಕೈ ಬಿಟ್ಟು ಹೋಗುತ್ತೆ. ಅದು ನಿನ್ನನ್ನು ಕೈ ಬಿಟ್ಟು ಹೋಗುತ್ತೆ. ಎಚ್ಚರಿಕೆ. ಲೋಕ ಕೊಡುವ ಶಾಂತಿ ಸಮಾಧಾನ ಅದು ಸ್ವಲ್ಪ ಮಟ್ಟಕ್ಕೆ ಉಪಶಮನ, ಆದರೆ ನನ್ನ ದೇವರು ನಿನಗೆ ಕೊಡುವಂತ ಸಂತೋಷ ಶಾಶ್ವತವಾದ ಸಂತೋಷ. He will give you the eternal joy. ಶಾಶ್ವತವಾದ ಸಂತೋಷವನ್ನ ಆತ್ಮ ನಿನಗೆ ಕೊಡ್ತಾನೆ. ಆದ್ದರಿಂದ ವ್ಯರ್ಥವೇ ವ್ಯರ್ಥ ಸಲೋಮೋನನು ಹೇಳಿದ ಯಾಕೆ ಗೊತ್ತಾ? ಅವನು 1000 ಹೆಂಡತಿಯನ್ನು ಕಟ್ಕೊಂಡಾಗಲೂ ಸಂತೋಷವಾಗಲಿಲ್ಲ, ಮನೆಗಳು ಅರಮನೆಗಳು ಕಟ್ಕೊಂಡಾಗ ಅವನಿಗೆ ಸಂತೋಷವಾಗಲಿಲ್ಲ. ಅವನು ಬೇಕು ಬೇಕಾದನ್ನು ಅವನು ಮಾಡುವಾಗ, ಐಶ್ವರ್ಯವಂತನಾದಾಗ ಅವನು ಸಂತೋಷವನ್ನು ಕಾಣಲಿಲ್ಲ. ಅದಕ್ಕೆ ಅವನು ಹೇಳ್ತಾರೆ, ದೇವರಿಲ್ಲದ ಸಂತೋಷ ನಮಗೆ ಬೇಡ, ಅದು ವ್ಯರ್ಥವಾದದ್ದು. ಲೋಕ ಐಶ್ವರ್ಯ ವ್ಯರ್ಥವಾಗಿ ಹೋಗುತ್ತೆ, ಹಣ ನಮ್ಮಿಂದ ವ್ಯರ್ಥವಾಗಿ ಹೋಗುತ್ತೆ, ನಾವು ಕಟ್ಟಿಕೊಂಡಂತ ಬಿಲ್ಡಿಂಗ್ಗಳಲ್ಲಿ ನಮ್ಮ ಪ್ರಾಣ ಹೋದಾಗ ನಾವು ಬಿಟ್ಟು ಬೇರೆಯವ್ರಿಗೆ ಬಿಟ್ಟು ಹೋಗ್ಬೇಕಾಗುತ್ತೆ. ಹಾಗಾಗಿ ನಾವು ಬಿಟ್ಟು ಹೋಗ್ಬೇಕಾದಂತ ಎಲ್ಲ ಸಂಗತಿಗಳಿಗಾಗಿ ಯಾಕೆ ನೀನು ಸಂತೋಷವನ್ನ ಕಳ್ಕೊಂಡು ಓಡ್ತಾ ಇದೆಯಾ? ಎಲ್ಲ ಬಿಟ್ಟು ಹೋಗ್ಬೇಕು ನೀನು. ಯಾರಾದ್ರೂ ನೀವು ನಿಮ್ಮ ತಂದೆ ತಾಯಿಗಳನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ? ನಿಮ್ಮ ಐಶ್ವರ್ಯವನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ? ನಿಮ್ಮ ಗಾಡಿಗಳನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತೀರಾ? ನಿಮ್ಮ ತೋಟಗಳನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಒಬ್ಬಂಟಿಗಳಾಗಿ ಲೋಕ ಬಿಟ್ಟು ಹೋಗ್ಬೇಕು. ಮಾತ್ರವಲ್ಲದೆ ಎಲ್ಲವನ್ನ ಬಿಟ್ಟು ಹೋಗ್ಬೇಕು. ಆ ಬಿಟ್ಟು ಹೋಗುವಂಥದ್ದಕ್ಕೋಸ್ಕರವಾಗಿ ಯಾಕೆ ದೇವರಿಲ್ಲದೆ ಸಂತೋಷವನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀವಿ? ದೇವರಿಂದ ಸಂತೋಷವನ್ನ ಹೊಂದಿ. 2ನೇದಾಗಿ ಪ್ರಸಂಗಿ 2ನೇ ಅಧ್ಯಾಯ 11ನೇ ವಚನ. ಪ್ರಸಂಗಿ 2ನೇ ಅಧ್ಯಾಯ 11ನೇ ವಚನ. ಇದೇ ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲಾ ಕೆಲಸಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿ ಇಟ್ಟೆನು. ಆ ಗಾಳಿಯನ್ನು ಹಿಂದಿಕ್ಕಿದ ಹಾಗೆ ಸಮಸ್ತವೂ ವ್ಯರ್ಥವಾಯಿತು, ಲೋಕದಲ್ಲಿ ಯಾವ ಲಾಭವೂ. ದೇವರಿಲ್ಲದ ಪ್ರಯಾಸವು ವ್ಯರ್ಥ. ಮೊದಲನೇದಾಗಿ ದೇವರಿಲ್ಲದೆ ಸಂತೋಷ ಪಡ್ಕೊಳ್ಳೋದಕ್ಕೆ ಕೊಡ್ತಾ ಇದೆಯಾ? ಯೇಸು ಇಲ್ಲದೆ ನನಗೆ ಸಂತೋಷ ಸಿಗಲಿ, ಐಶ್ವರ್ಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಓಡ್ತಾ ಇದೆಯಾ? ನಿನ್ನ ಬದುಕಿನಲ್ಲಿ, ನಿನ್ನ ಜೀವಿತದಲ್ಲಿ ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. 2ನೇದಾಗಿ ದೇವರಿಲ್ಲದೆ ಪ್ರಯಾಸ. ಎಷ್ಟೋ ಜನರು ನೀವು ಪ್ರಯಾಸ ಪಡ್ತಾ ಇದ್ದೀರಿ, ಎಷ್ಟೋ ಜನರು ನೀವು ಪ್ರಯಾಸ ಪಡ್ತಾ ಇದ್ದೀರಿ ಮೇಲೆ ಬರೋದಕ್ಕೆ, ಎಷ್ಟೋ ಜನರು ಪ್ರಯಾಸದ ಮೇಲೆ ಪ್ರಯಾಸಗಳ ಪಡ್ಕೊಳ್ತಾ ಇದ್ದೀರಿ. ಆದ್ರೆ ದೇವರಿಲ್ಲದ ಪ್ರಯಾಸ ವ್ಯರ್ಥ. ದೇವರನ್ನ ಇಟ್ಟುಕೊಂಡವರಾಗಿ ನಾವು ಜೀವಿಸಬೇಕು. ದೇವರನ್ನ ಇಟ್ಟುಕೊಂಡವರಾಗಿ ದೇವರೊಂದಿಗೆ ನಾವು ಪ್ರಯಾಸ ಪಡಬೇಕು. ಆಗ ನಾವು ಪ್ರಯಾಸಕ್ಕೆ ಫಲ ತಪ್ಪದು. ನಿನ್ನ ಪ್ರಯಾಸಕ್ಕೆ ಫಲ ತಪ್ಪದು ಅಂತ ದೇವರ ವಾಕ್ಯದಲ್ಲಿ ಬಂದಿದೆ. ಯಾವಾಗ
ದೇವರೊಂದಿಗೆ ಎದ್ದೋಳು, ದೇವರೊಂದಿಗೆ ಜೀವಿಸು, ದೇವರೊಂದಿಗೆ ಕ್ರಿಯೆಗಳು ನಡೆಸು, ದೇವರೊಂದಿಗೆ ಬದುಕು. ನಿನ್ನ ಪ್ರಯಾಸ ಸಾರ್ಥಕವಾಗ್ತದೆ. ಈ ಲೋಕದ ಪ್ರಯಾಸ ಸಾರ್ಥಕವಾಗ್ತದೆ. ಆದರೆ ಎಷ್ಟೋ ಜನ ದೇವರಿಲ್ಲದೆ ಪ್ರಯಾಸ ಪಡ್ತಾ ಇದ್ದಾರೆ. ಲೋಕದ ಬರೆಸುವಾರ್ಥ 5ನೇ ಅಧ್ಯಾಯ 5ನೇ ವಚನದಿಂದ 6ನೇ ವಚನ. ಲೋಕನ ಬರೆದ ಸುವಾರ್ಥ 5ನೇ ಅಧ್ಯಾಯ 5ನೇ ವಚನದಿಂದ 6ನೇ ವಚನ. ಒಂದೊಂದು ವಚನ ಓದ್ಕೊಂಡು ಹೋಗೋಣ. ರಾತ್ರಿಯೆಲ್ಲ ಪ್ರಯಾಸ ಪಟ್ಟೆವು, ಏನೂ ಸಿಗಲಿಲ್ಲ. ಇವತ್ತೊಂದು ದಿನ ಅಲ್ಲಿ ಯೇಸು ಇಲ್ಲದೆ ಇರುವಾಗ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು, ಅಲ್ಲಿ ಯೇಸು ಇರಲಿಲ್ಲ. ಯಾಕೆ ಎಷ್ಟೋ ಜನರು ಜೀವಮಾನದಲ್ಲಿ ಅದ್ಭುತಗಳಿಗಾಗಿ ಪ್ರಯಾಸ ಪಡ್ತಾ ಇದ್ದೇವೆ, ಆರೋಗ್ಯಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದೇವೆ, ದೇವರ ಸಮಾಧಾನಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ, ಐಶ್ವರ್ಯವಂತರಾಗೋದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ, ಅಭಿವೃದ್ಧಿ ಆಗೋದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ. ಆದ್ರೆ ಪೇತ್ರ ಒಂದು ಮಾತು ಹೇಳ್ತಾನೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟವು, ನಮಗೇನು ಸಿಗಲಿಲ್ಲ, ಏನು ಸಿಗಲಿಲ್ಲ. ಯಾಕಂದ್ರೆ ಅಲ್ಲಿ ಯೇಸು ಇಲ್ಲ. ಯೇಸು ಇಲ್ಲದೆ ಇರುವಾಗ ಪ್ರಯಾಸ ಪಟ್ಟಿದ್ರಿಂದ ಏನು ಸಿಗಲಿಲ್ಲ. ಈಗ ಯೇಸು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ ಫಲವಿಸು, ನಾನು ಹೇಳ್ತಾ ಇದ್ದೀನಿ, ನಾನು ಸೃಷ್ಟಿಕರ್ತ, ನಾನು ಭೂಮಿಯನ್ನ ಮಾತ್ರವಲ್ಲದೆ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು, ಮಾತ್ರವಲ್ಲದೆ ಎಲ್ಲ ಜಲಚರಗಳನ್ನ ಸೃಷ್ಟಿ ಮಾಡಿದ ದೇವರು. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾರೆ ಫಲವಿಸು. ಅವಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೀವಿ, ಏನು ಸಿಗಲಿಲ್ಲ. ನಿನ್ನ ಮಾತಿನ ಮೇರೆಗೆ ಪ್ರಯತ್ನಿಸ್ತೀನಿ, ನಿನ್ನ ಮಾತಿನ ಮೇರೆಗೆ, ನಿನ್ ದೇವರ ಮಾತಿನ ಮೇರೆಗೆ ಬಾಮ ಸಭೆಗೆ, ದೇವರ ಮಾತಿನ ಮೇರೆಗೆ ಮಾಡಮ್ಮ, ದೇವರ ಮಾತಿನ ಮೇರೆಗೆ ಜೀವಿಸು ಸಹೋದರಿ, ದೇವರ ಮಾತಿನ ಮೇರೆಗೆ ಜೀವಿಸು. ಅದ್ಭುತ ತಾನಾಗಿ ನಡೀತಾನೆ, ಅದ್ಭುತ ತಾನಾಗಿ ನಿನ್ ಜೀವಿತದಲ್ಲಿ ನಡೀತಾನೆ, ಅತಿಶಯ ನಿನ್ ಜೀವಿತದಲ್ಲಿ ನಡೀತಾನೆ. ನಾನು ಒಂದು ಕಡೆಗೆ ಶುಕ್ರವಾರ ಬೆಳಿಗ್ಗೆ ನಾನು ಒಂದು ಕಡೆಗೆ ಹೋಗಿದ್ದೆ. ಒಂದು ಕಡೆಗೆ ಹೋದಾಗ ನನಗೆ ಬಹಳ ನೋವಾಯಿತು. ಒಂದು ಸಂಗತಿ ಕುರಿತಾಗಿ ಬಹಳ ನೋವಾಯಿತು. ಆ ಬಹಳ ನೋವಾದಾಗ ನನ್ನ ಹೃದಯದಲ್ಲಿ ನಾನು ಹೊಂದಿಕೊಂಡು ದೇವರಿಗೆ ಹೇಳಿದೆ, ಸ್ವಾಮಿ, ನಾನು ಈ ಸಮಯವನ್ನು ನಿನ್ನ ಸನ್ನಿಧಾನದಲ್ಲಿ ಕಳೆದರೆ, ನಿನ್ನ ಸಮ್ಮುಖದಲ್ಲಿ ಕಳೆದರೆ ನಾನು ಆನಂದ ಭಕ್ತನಾಗ್ತೀನಿ. ಆದರೆ ನಾನು ಇಲ್ಲಿ ಬಂದು ನೋವನ್ನ ಅನುಭವಿಸುವಂತ ಪ್ರಮೇಯವನ್ನ ನಾನು ತಂದುಕೊಂಡಿದ್ದೇನೆ. ಆದ್ದರಿಂದ ನಾನು ಇದೇ ಸಮಯವನ್ನ ನಾನು ನಿನ್ನ ಸನ್ನಿಧಾನದಲ್ಲಿ ಕಳೆದ್ರೆ, ಇದೇ ಸಮಯವನ್ನ ನಿನ್ನ ಪ್ರಾರ್ಥಿಸೋದ್ರಲ್ಲಿ ಕಳೆದ್ರೆ, ಇದೇ ಸಮಯವನ್ನ ನನ್ನ ಸ್ತುತಿಸೋದ್ರಲ್ಲಿ ಕಳೆದ್ರೆ ಆ ನೋವು ತಿಳ್ಕೊಂಡು, ಅಂದ್ರೆ ನಾನು ಹೋಗಿದ್ದು ವ್ಯರ್ಥವಾದ ಕಾರ್ಯಕ್ಕಲ್ಲ, ನಮ್ಮ ಮಕ್ಕಳಿಗೆ ಏನೋ ತೆಗೆದುಕೊಂಡ್ಬರ್ಬೇಕಾಯ್ತು, ಅದಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಹೋದಾಗ ನನಗೆ ಒಂದು ನೋವಿನ ಸಂಗತಿ ಆದಾಗ ಅಲ್ಲೇ ನಾನು ದೇವರ ಮುಂದೆ ಕಣ್ಣೀರಿಟ್ಟು, ದೇವರೇ ನಾನು ನಡೆಸು. ಅವತ್ತು ರಾತ್ರಿ ಬಂದೆ, ನನ್ನ ಹೃದಯದಲ್ಲಿ ಒಂದು ವೇದನೆ, ದೇವರೇ ದೇವರೇ ಕೂಗ್ತಾ ಇತ್ತು. ಇಮ್ಮಿಡಿಯೇಟ್ ಆಗಿ ನನಗೆ ಸಾಯಂಕಾಲ ನನ್ನ ಮಕ್ಕಳ ಬಗ್ಗೆ ಕ್ರಿಸ್ಮಸ್ ಹತ್ರ ಬರ್ತಾ ಇದೆ, ಏನು ಮಾಡಬೇಕೆಂಬುದಾಗಿ ಬಹಳ ಯೋಚನೆ ಮಾಡುವಾಗ ನಾನು ಸಾಯಂಕಾಲ ಮನೆಗೆ ಬಂದೆ. ಸಾಯಂಕಾಲ ಮನೆಗೆ ಬಂದಾಗ 9:30 ರಾತ್ರಿ ನನಗೆ ಒಬ್ರು ಕಾಲ್ ಮಾಡಿ ಒಂದು ಫೋನನ್ನು ನಾನು ರಿಸೀವ್ ಮಾಡಿ, ಆ ಫೋನ್ ರಿಸೀವ್ ಮಾಡಿದಾಗ ಆ ಸಹೋದರನು ನನ್ನನ್ನು ಬಲಪಡಿಸುವಂತ ಒಂದು ಮಾತನ್ನ ಹೇಳ್ತಾರೆ. ಅದರಿಂದ ನಾನು ಬಹಳ ಸಂತುಷ್ಟನಾಗಿ ದೇವರನ್ನ ಸ್ತುತಿಸ್ತೇನೆ, ದೇವರನ್ನ ಆರಾಧಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೀಯ? ದೇವರಿಂದ ಪ್ರಯಾಸ ಪಡ್ತಾ ಇದೆಯಾ? ದೇವರೊಂದಿಗೆ ಬಾ. ದೇವರನ್ನ ಇಟ್ಟುವ ಜೊತೆಯಲ್ಲಿ ದೇವರು ಇಟ್ಕೊಂಡು ಪ್ರಯಾಸ ಪಡು, ನಿನ್ನ ಪ್ರಯಾಸಕ್ಕೆ ಫಲ ಕೊಡ್ತಾರೆ. ಪೇತ್ರನ ಹತ್ರ ಮೀನು ಹಿಡಿಯುವಾಗ ಯೇಸು ಇರಲಿಲ್ಲ, ರಾತ್ರಿ ಎಲ್ಲ ಕಷ್ಟಪಟ್ಟ. ಎಷ್ಟು ದಿನಗಳಿಂದ ನೀನು ಪ್ರಯಾಸ ಪಡ್ತಾ ಇದೆಯಾ? ಎಷ್ಟು ದಿನಗಳಿಂದ ನಿನ್ನ ಜೀವಿತದಲ್ಲಿ ಪ್ರಯಾಸ, ಆರೋಗ್ಯಕ್ಕಾಗಿ, ಮನಃಶಾಂತಿಗಾಗಿ, ಅದ್ಭುತಕ್ಕಾಗಿ, ದೇವರ ಅಭಿವೃದ್ಧಿಗಾಗಿ ಎಷ್ಟು ದಿನಗಳಿಂದ ಪ್ರಯಾಸ ಪಡ್ತಾ ಇದೆಯಾ? ದೇವರು ನನಗೊಂದು ಅದ್ಭುತ ಮಾಡು. ಹೌ ಹಿ ವಿಲ್ ಡು ಮಿರಾಕಲ್ಸ್ ಫಾರ್ ಯು. ಹೇಗೆ ನಿಮಗೆ ದೇವರು ಅದ್ಭುತ ಮಾಡ್ತಾರೆ? ಯೇಸು ಇಲ್ಲದೆ, ಯೇಸುವನ್ನ ನೀನು ಹಾಕಿಕೊಳ್ಳದೆ, ಯೇಸು ನೀನೊಂದಿಗೆ ಇಲ್ಲದೆ ನೀನು ಪ್ರಯಾಸ ಪಡ್ತಾ ಇದೆಯಾ? ಅದೇ ಯೇಸು ಇದ್ದಿದ್ದರೆ ಆ ರಾತ್ರಿ ಎಲ್ಲ ನಾನು ಹೇಳ್ತಾರೆ ಪ್ರಯಾಸ ಪಟ್ಟೆ. ಎಸ್, ನೀನು ರಾತ್ರಿ ಎಲ್ಲ ಪ್ರಯಾಸ ಪಡ್ತಾ ಇದೆಯಾ? ರಾತ್ರಿ ಎಲ್ಲ ಗೋಳಾಡ್ತಾ ಇದೆಯಾ? ರಾತ್ರಿ ಎಲ್ಲ ಕಣ್ಣೀರಿಡ್ತಾ ಇದೆಯಾ? ರಾತ್ರಿ ಎಲ್ಲ ಬೇಸರ ಪಡ್ತಾ ಇದೆಯಾ? ರಾತ್ರಿ ಎಲ್ಲ ಕೂಗ್ತಾ ಇದೆಯಾ? ಆದ್ರೆ ಯೇಸು ಇಲ್ಲದೆ ಕಾರ್ಯ ಹೋಗ್ತಾ ಇದೆಯಾ? ಯೇಸು ಇಲ್ಲದೆ, ಯೇಸುವಿನೊಂದಿಗೆ ಬಾತರಿ, ಯೇಸುವಿನೊಂದಿಗೆ ಜೀವಿಸು, ಯೇಸುವಿನೊಂದಿಗೆ ಕುಳಿತು, ಯೇಸುವಿನೊಂದಿಗೆ ಬದುಕು. ಆವಾಗ ನಿನ್ನ ಪ್ರಯಾಸಕ್ಕೆ ಫಲ ಕೊಡುತ್ತೆ. ನಿನ್ನ ಪ್ರಯಾಸಕ್ಕೆ ಫಲ ತಪ್ಪು. ಹಲ್ಲೆಲೂಯಾ. ಮೂರನೇದಾಗಿ ಪ್ರಸಂಗಿ 2ನೇ ಅಧ್ಯಾಯ 15ನೇ ವಚನ. ಎಲ್ಲ ಇಲ್ಲಿ ಇದ್ದೀರಮ್ಮ? ಪ್ರಸಂಗಿ 2ನೇ ಅಧ್ಯಾಯ 15ನೇ ವಚನ.
ಹಾ 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 ಹಲ್ಲೆಲೂಯಾ. ಮೂರನೇದಾಗಿ ದೇವರಿಲ್ಲದೆ ಇರುವಂತಹ ಜ್ಞಾನವೂ ವ್ಯರ್ಥವೇ. ದೇವರಿಲ್ಲದೆ ಇರುವ ಜ್ಞಾನ ವ್ಯರ್ಥ. ಎಷ್ಟೋ ಜನಕ್ಕೆ ಜ್ಞಾನ ಇದೆ ಬಟ್ ದೇವರಿಲ್ಲ. ಎಷ್ಟೋ ಜನಕ್ಕೆ ವಿವೇಕ ಇದೆ ಬಟ್ ದೇವರಿಲ್ಲ. ಎಷ್ಟೋ ಜನಕ್ಕೆ ಬಹಳ ತಿಳುವಳಿಕೆ ಇದೆ ಬಟ್ ದೇವರಿಲ್ಲ. ದೇವರಿಲ್ಲದ ಜ್ಞಾನವು ವ್ಯರ್ಥವೇ. ನಿನಗೆ ಏನು ಜ್ಞಾನ ಆಯ್ತೋ, ಯಾವ ವಿವೇಕ ಆಯ್ತೋ, ಯಾವ ಎಜುಕೇಶನ್ ಆಯ್ತೋ, ಏನಾಯ್ತೋ ನನಗೆ ಬೇಡ. ಬಟ್ ದೇವರಿಲ್ಲದೆ ಇರುವಂತ ಜ್ಞಾನ, ದೇವರಿಲ್ಲದೆ ಇರುವಂತ ವಿವೇಕ, ದೇವರಿಲ್ಲದೆ ಇರುವಂತ ಯಾವ ಜ್ಞಾನವು ಅದು ವ್ಯರ್ಥವೇ. ಪ್ರಿಯ ದೇವರ ಮಕ್ಕಳೇ, ನಿನ್ನ ನನ್ನ ಜೀವಿತದಲ್ಲಿ ದೇವರು ಇಲ್ಲದೆ ಇರುವಂತ ಜ್ಞಾನ ಇದೆಯಾ? ಇಲ್ಲ, ದೇವರಿರುವಂತ ಜ್ಞಾನ ಇದೆಯಾ? ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 19ರಿಂದ 20ನೇ ವಚನ. ಹಾ 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 ಬುದ್ಧಿಹೀನನು ನೀನು. ದೇವರಿಲ್ಲದೆ ಇರುವಂತ ಜ್ಞಾನ. ಈಗಿನ ಜ್ಞಾನದಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಜೀವಾತ್ಮವೇ ಬೇಕಾದ್ದಲ್ಲ ಇದೆ, ತಿಂದು ಕುಡಿಯುವಂತ. ಎಷ್ಟೋ ಜನರು ನನಗೆ ಈ ಜ್ಞಾನ ಇದೆ, ನನಗೆ ಈ ವಿವೇಕ ಇದೆ, ನನಗೆ ಅದಿದೆ, ನನಗೆ ಈ ತಿಳುವಳಿಕೆ ಇದೆ. ನಿನ್ನ ತಿಳುವಳಿಕೆಯಲ್ಲಿ ಓಡ್ತಾ ಇದೆಯಾ? ನಿನ್ನ ಜ್ಞಾನದಲ್ಲಿ ಓಡ್ತಾ ಇದೆಯಾ? ನಿನ್ನ ಮನೋಭಾವನೆಯಲ್ಲಿ ಓಡ್ತಾ ಇದೆಯಾ? ದೇವರೊಂದಿಗೆ ಬಾ. ದೇವರಿಲ್ಲದೆ ಇರುವಂತ ಜ್ಞಾನ ವ್ಯರ್ಥವಾದ ಜ್ಞಾನ. ದೇವರಿಲ್ಲದೆ ಇರುವಂತ ಜ್ಞಾನ ಶೂನ್ಯವಾದ ಜ್ಞಾನ. ಯಾವ ಜ್ಞಾನ ನಿನಗಿದೆಯೋ, ಯಾವ ವಿವೇಕ ಇದೆಯೋ, ಅದ್ರ ಜೊತೆಗೆ ದೇವರನ್ನ ಸೇರಿಸು. ಅದ್ರ ಜೊತೆಗೆ ದೇವರ ಇಟ್ಕೊ. ದೇವರಿಲ್ಲದೆ ಇರುವಂತ ಜ್ಞಾನವನ್ನ ಇಟ್ಕೊಂಡು ನಿನ್ನ ಜೀವನದಲ್ಲಿ ನೀನು ಆಟ ಆಡ್ತಾ ಇದೀಯ. ದೇವರಿಲ್ಲದೆ ಇರುವಂತ ಜ್ಞಾನವನ್ನು ಇಟ್ಕೊಂಡು ನೀನು ಮನೆಯಲ್ಲಿ ಆಟ ಆಡ್ತಾ ಇದೀಯ. ದೇವರಿಲ್ಲದೆ ಇರುವಂತ ಜ್ಞಾನವನ್ನು ಇಟ್ಕೊಂಡು ನನಗೆ ಎಲ್ಲ ಗೊತ್ತು ಅನ್ನುವಂತ ಒಂದು ಭ್ರಮೆಯಲ್ಲಿ ಜೀವಿಸ್ತಾ ಇದೆಯಾ? ವೆರಿ ಕೇರ್ಫುಲ್. ನಿನ್ನ ನನ್ನ ಜೀವಿತದಲ್ಲಿ ದೇವರಿಲ್ಲದ ಜ್ಞಾನ ಶೂನ್ಯವಾದದ್ದು. ದೇವರಿಲ್ಲದೆ ಇರುವಂತ ಜ್ಞಾನ ಶೂನ್ಯವಾದದ್ದು, ವ್ಯರ್ಥವಾದದ್ದು. ದೇವರೊಂದಿಗೆ ಜ್ಞಾನ, ದೇವರೊಂದಿಗೆ ವಿವೇಕ, ದೇವರೊಂದಿಗೆ. ಆದ್ದರಿಂದ ಪ್ರಿಯ ಸಹೋದರರೇ, ಈ ವ್ಯಕ್ತಿ ಹೇಳ್ತಾನೆ, ತನ್ನ ಜ್ಞಾನದಲ್ಲಿ ಅವನು ಹೇಳ್ತಾ ಇದ್ದಾನೆ, ತನ್ನ ಜ್ಞಾನವನ್ನಾಗಿ ದುಡಿದು ಎಲ್ಲ ಸಂಪಾದನೆ ಮಾಡ್ಕೊಂಡು ಅವನು ಹೇಳ್ಕೊಡ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳ್ತಾರೆ, ಬುದ್ಧಿಹೀನ ನೀನು, ನೀನು ಬುದ್ಧಿಹೀನ ನೀನು. ನಾನು ಇಲ್ಲದೆ ಇರುವಂತ ಜ್ಞಾನ ಶೂನ್ಯವಾದದ್ದು, ನಾನು ಇಲ್ಲದೆ ಇರುವಂತ ಜ್ಞಾನ ಅದು ವ್ಯರ್ಥವಾದದ್ದು. ಕಾರಣ, ನಾನೇ ಸಕಲ ಜ್ಞಾನಿಗಳಿಗೂ ವಿವೇಕಿಗಳಿಗೂ ವಿವೇಕಿ, ನಾನೇ ಜ್ಞಾನಿಗಳಿಗೂ ಜ್ಞಾನಿ. ಸೊಲೊಮೋನ್ ಯಾಕೆ ಹೇಳ್ತಾ ಇದ್ದಾನೆ, ಅವ್ರಿಗೆ ಅಷ್ಟು ಜ್ಞಾನ ಇದ್ದು ದೇವರಿಗೆ ಹೋಲಿಕೆ ಮಾಡಿ ನೋಡ್ತಾನೆ. ದೇವರಿಲ್ಲದೆ ಹೋದ್ರೆ ನಾನು ಪರಿಪೂರ್ಣ ಅಲ್ಲ, ದೇವರಿಲ್ಲದೆ ಹೋದ್ರೆ ನನ್ನ ಜ್ಞಾನ ಪರಿಪೂರ್ಣ ಅಲ್ಲ, ದೇವರಿಲ್ಲದೆ ಹೋದ್ರೆ ನನ್ನ ಜ್ಞಾನ ಶೂನ್ಯವಾದ ಜ್ಞಾನ. ಮತ್ತೆ ಎಷ್ಟೋ ಜನರು ಓಡ್ತಾ ಇದ್ದೀವಿ ಕ್ರಿಸ್ಟಿಯನ್ ಜೀವಿತದಲ್ಲಿ, ಎಷ್ಟೋ ಸೇವಕರು ಓಡ್ತಾ ಇದ್ದೀವಿ, ಆದ್ರೆ ನಮ್ಮ ಸ್ವಂತ ಜ್ಞಾನ, ನಮ್ಮ ಸ್ವಂತ ವಿವೇಕದಲ್ಲಿ ಓಡ್ತಾ ಇದ್ವಿ. ನಿನ್ನ ಮನೆಯಲ್ಲಿ ದೇವರು ಇಲ್ಲದೆ ಇರುವಂತ ಜ್ಞಾನ ಇದ್ರೆ ತೆಗೆದು ಸಾಕು. ನಿನ್ನ ಮನೆಯಲ್ಲಿ ದೇವರು ಇಲ್ಲದೆ ಇರುವಂತ ವಿವೇಕ ಇದ್ರೆ ತೆಗೆದು ಸಾಕಿ. ದೇವರೊಂದಿಗಿನ ಜ್ಞಾನದಲ್ಲಿ ಬದುಕು, ದೇವರೊಂದಿಗಿನ ಜ್ಞಾನ ವಿವೇಕದಲ್ಲಿ ಬದುಕು. ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಎಷ್ಟೋ ಜನ ನಾವು ಓದ್ತಾ ಇದ್ದೀವಿ, ದೇವರಿಲ್ಲ, ಜ್ಞಾನ ಇದೆ, ದೇವರಿಲ್ಲ. ದೇವರಿಲ್ಲದೆ ಇರುವಂತ ಜ್ಞಾನ ಪರಿಪೂರ್ಣ ಅಲ್ಲ, ದೇವರಿಲ್ಲದೆ ಇರುವಂತ ವಿವೇಕ ಪರಿಪೂರ್ಣ ಅಲ್ಲ. ದೇವರಿಂದ ಜ್ಞಾನ, ದೇವರಿಂದ ವಿವೇಕ. ಹಲ್ಲೆಲೂಯಾ. ದೇವರಿಲ್ಲದೆ ಜ್ಞಾನ ಅಂದ್ರೆ ಯಾವುದು ಗೊತ್ತಾ? ನಮ್ಮ ಸ್ವಭಾವಗಳು. ಅಲ್ಲಿ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಬಂದಿದೆ, ಜ್ಞಾನಕ್ಕೆ ರೂಪವಾದ ಶಾಂತ ಗುಣವನ್ನು ತೋರಿಸಿದೆ, ನಮ್ರತೆಯ ಗುಣವನ್ನು ತೋರಿಸಿ. ಕ್ಯಾರೆಕ್ಟರ್, ವಿಸ್ಡಮ್ ಅಂತಂದ್ರೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಯಾವಾಗ ಬರುತ್ತೆ ಗೊತ್ತಾ? ದೇವರಿಂದ. ಎಷ್ಟೋ ಜನಕ್ಕೆ ಗುಣಗಳೇ ಇಲ್ಲ, ಎಷ್ಟೋ ಜನಕ್ಕೆ ಸ್ವಭಾವಗಳು ಸರಿ ಇಲ್ಲ. ಕಾರಣ, ಜ್ಞಾನ ಇದೆ ಆದ್ರೆ ಕ್ರಿಸ್ತನಿಲ್ಲ. ಕ್ರಿಸ್ತನಿರುವಂತ ಜ್ಞಾನ ಯಾವುದು ಗೊತ್ತಾ? ಶಾಂತ ಮನಸ್ಸು, ಸ್ವಭಾವಗಳು ಕ್ರಿಸ್ತನಿಗೆ ಹೋಲಿಕೆ. ಆದ್ದರಿಂದ ದೇವರಿಲ್ಲದಿರುವಂತ ಜ್ಞಾನ ವ್ಯರ್ಥ. ನಾಲ್ಕನೇದಾಗಿ ಪ್ರಸಂಗಿ 2ನೇ ಅಧ್ಯಾಯ 21ನೇ ವಚನ.
ಹಲ್ಲೆಲೂಯಾ. ನಾಲ್ಕನೇದಾಗಿ ದೇವರಲ್ಲಿದೆ ಇರುವಂತ ಸಕ್ಸಸ್. ಇವತ್ತು ಎಷ್ಟೋ ಜನರು ಸಕ್ಸಸ್ ಆಗ್ಬೇಕಂತ ಹೋಗ್ತಾ ಇದ್ದಾರೆ, ದೇವರಿಲ್ಲ. ದೇವರಿಲ್ಲದೆ ಸಾಫಲ್ಯ ವ್ಯರ್ಥ. ದೇವರಿಲ್ಲದ ಸಾಫಲ್ಯ, ದೇವರಿಲ್ಲದ ಸಕ್ಸಸ್ ಇಟ್ಸ್ ವೈನ್. ದೇವರಿಲ್ಲದೆ ಇರುವಂತ ಸಾಫಲ್ಯ, ಸಕ್ಸಸ್ ವ್ಯರ್ಥ. ದೇವರನ್ನ ಇಟ್ಕೊಂಡು ಸಕ್ಸಸ್ ಆಗ, ದೇವರನ್ನ ಇಟ್ಕೊಂಡು ಸಕ್ಸಸ್ ಆಗ. 1 ಸಮುವೇಲ 18ನೇ ಅಧ್ಯಾಯ 3ನೇ ವಚನದಿಂದ 1 ಸಮುವೇಲ 18, 13ರಿಂದ 14. ಇಲ್ಲಿ ನಾವು ನೋಡ್ತೇವೆ, ನಾಬಾಲನು ಸಕ್ಸಸ್ ಆಗಿದ್ದಾನೆ. ಏನು, ಕುರಿಗಳ ಉಣ್ಣೆಯನ್ನು ಕತ್ತರಿಸಿ ಔತಣವನ್ನು ಮಾಡ್ತಾ ಇದ್ದಾನೆ, ಸಕ್ಸಸ್ ಆಗ್ಬಿಟ್ಟ. ಆದ್ರೆ ದೇವರಿಲ್ಲ. ದೇವರಿಲ್ಲದೆ ಸಕ್ಸಸ್ ಬಂದು ನಿನ್ನ ಜೀವನದಲ್ಲಿ ಇದ್ದರೆ ನೀನು ಎಡವಿ ಬೀಳ್ತೀಯ. ದೇವರಿಂದ ಸಕ್ಸಸ್ ಆಗ. ದೇವರಿಲ್ಲದೆ ಸಕ್ಸಸ್ ಬೇಡ, ದೇವರಿಂದ ಸಕ್ಸಸ್ ಆಗು. ನೀನು ಮತ್ತೊಬ್ಬರಿಗೆ ಉಪಕಾರ ಆಗ್ತೀಯ. ಇಲ್ಲಿ ನಾಬಾಲನಿಗೆ ಸಕ್ಸಸ್ ಆಗಿದೆ. ನಾಬಾಲನಿಗೆ ಕುರಿಗಳ ಗುಣ್ಣೆ ಕತ್ತರಿಸ್ತಾ ಇದ್ದಾನೆ. ದಾವೀದ ಬಂದಾಗ ಅವನು ಏನು ಮಾತಾಡಬೇಕು ಗೊತ್ತಿಲ್ಲದೆ ಅಮ್ಮನಿನಲ್ಲಿ ಮಾತಾಡಿ ಕಳಿಸ್ತಾನೆ. ಆದ್ರಿಂದ ದೇವರಿಲ್ಲದೆ ದೇವರಿಲ್ಲದೆ ಎಷ್ಟು ಜನ ಸಕ್ಸಸ್ ಆಗ್ತಾ ಇದ್ದಾರೆ, ಅಹಂಕಾರದಲ್ಲಿ ಬಿದ್ದೋಗ್ತಾರೆ. ದೇವರಿಲ್ಲದೆ ಸಕ್ಸಸ್ ಇರುವಂತವರು, ದೇವರಿಲ್ಲದೆ ಸಕ್ಸಸ್ ಆಗುವಂತವರು ಅಹಂಕಾರಗಳಿಂದ ಬಿದ್ದೋಗ್ತಾರೆ. ಮತ್ತೊಬ್ಬರನ್ನ ದೀನ ಭಾವದಿಂದ ನೋಡಲ್ಲ, ಮತ್ತೊಬ್ಬರನ್ನ ಕರುಣೆ ಭಾವದಿಂದ ನೋಡಲ್ಲ. ಆದ್ರೆ ದೇವರಿಂದ ಒಬ್ಬ ಮನುಷ್ಯ ಸಕ್ಸಸ್ ಆದ್ರೆ ಪ್ರಪಂಚವನ್ನ ಪ್ರೀತಿಯಿಂದ ಕಾಣ್ತಾನೆ, ಜನರನ್ನ ಕರುಣೆಯಿಂದ ನೋಡ್ತಾರೆ, ಜನರನ್ನ ದೀನ ಭಾವದಿಂದ ನೋಡ್ತಾರೆ. ಎಷ್ಟೋ ಜನರು ಇವತ್ತು ಸಕ್ಸಸ್ ಆಗ್ತಾ ಇದ್ದಾರೆ, ಅವರು ಕಣ್ಣು ಕಾಣದವರಾಗಿ ಅಹಂಕಾರಗಳಾಗಿ ಅವರು ಪ್ರಪಂಚದಲ್ಲಿದ್ದಾರೆ. ಆದ್ರೆ ದೇವರಿಂದ ಸಕ್ಸಸ್ ಆದ್ರೆ ಅವನಿಗೆ ದಿನ ಮನಸ್ಸಿರುತ್ತೆ. ದೇವರಿಂದ ಸಕ್ಸಸ್ ಆದ್ರೆ ಅವನಿಗೆ ಮನುಷ್ಯರ ಮೇಲೆ ಪ್ರೀತಿ ಇರುತ್ತೆ. ದೇವರಿಂದ ಸಕ್ಸಸ್ ಆದ್ರೆ ಅವನಿಗೆ ಜನರ ಮೇಲೆ ಕರುಣೆ ಇರುತ್ತೆ. ಮಾತ್ರ ದೇವರಿಂದ ಸಕ್ಸಸ್ ಆದ್ರೆ ಅವನು ದೇವರ ಸೃಷ್ಟಿಯನ್ನ, ಆ ಸೃಷ್ಟಿಕರ್ತನ ಕಡೆಗೆ ನಡೆಸುವುದಕ್ಕೆ ದೀನ ಮನಸ್ಸನ್ನು ನೋಡಾಗಿರ್ತಾನೆ. ನಿನ್ನ ಮನಸ್ಸು ಯಾವ ರೀತಿ ಇದೆ, ನಿನ್ನ ಜೀವಿತ ಯಾವ ರೀತಿ ಇದೆ? ದೇವರಲ್ಲಿದೆ ಇರುವಂತಹ ಸಾಫಲ್ಯ ವ್ಯರ್ಥ. 5ನೇದಾಗಿ ಪ್ರಸಂಗಿ 5:10. ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು, ನೆಮ್ಮದಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವಷ್ಟಾದರೂ ಸಾಲದು, ಇದು ಸಹ ವ್ಯರ್ಥ. ದೇವರಿಲ್ಲದ ಸಮೃದ್ಧಿ ವ್ಯರ್ಥ. ದೇವರಿಲ್ಲದೆ ಇರುವಂತಹ ಸಮೃದ್ಧಿ ವ್ಯರ್ಥ. ಪ್ರಿಯ ದೇವ ಮಕ್ಕಳೇ, ದೇವರಿಲ್ಲದ ಸಮೃದ್ಧಿ ವ್ಯರ್ಥವಾದ. ದೇವರಲ್ಲಿ ಎಷ್ಟೋ ಜನ ಸಮೃದ್ಧಿ ಆಗ್ತಾ ಇದ್ದಾರೆ, ದೇವರಲ್ಲಿ ಎಷ್ಟೋ ಜನ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಆದರೆ ಅವರ ಜೀವಿತದಲ್ಲಿ ಅವರು ಆ ಸಮೃದ್ಧಿಯನ್ನು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ, ಆ ಸಮೃದ್ಧಿಯನ್ನು ಸಂತೋಷಿಸಲಿಕ್ಕೆ ಆಗ್ತಾ ಇಲ್ಲ, ಆ ಸಮೃದ್ಧಿಯನ್ನು ನೋಡಿ ಖುಷಿ ಪಡ್ಲಿಕ್ಕೆ ಆಗ್ತಾ ಇಲ್ಲ. ಲೋಕವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಆದ್ರೆ ನೀನಾದ್ರೂ ದೇವರಿಂದ ಸಮೃದ್ಧಿಯನ್ನು ಬಂದು, ದೇವರಿಂದ ಅಭಿವೃದ್ಧಿ ಬಂದು, ದೇವರಿಂದ ಅತಿಶಯವನ್ನು ಬಂದು, ದೇವರಿಲ್ಲದೆ ಇರುವಂತಹ ಅಭಿವೃದ್ಧಿ, ದೇವರಿಲ್ಲದೆ ಇರುವಂತಹ ಸಮೃದ್ಧಿ, ದೇವರಿಲ್ಲದೆ ಇರುವಂತಹ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಬೇಡ. ದೇವರಿಲ್ಲದ ಸಮೃದ್ಧಿ ವ್ಯರ್ಥವಾಗುತ್ತೆ. ಕೀರ್ತನೆ 127 1ನೇ ವಚನ. ಕೀರ್ತನೆ 127ನೇ ಕೀರ್ತನೆ 1ನೇ ವಚನ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ದೇವರಿಲ್ಲದ ಸಾಮರ್ಥ್ಯ ವ್ಯರ್ಥ. ಎಷ್ಟೋ ಜನರಿಗೆ ಸಾಮರ್ಥ್ಯ ಇದೆ, ಎಬಿಲಿಟಿ ಇದೆ, ನಾವು ಏನ್ ಬೇಕಾದ್ರೂ ಮಾಡುವಂತ ಕೆಪಾಸಿಟಿ ನನಗಿದೆ, ಏನ್ ಬೇಕಾದ್ರೂ ಮಾಡುವಂತ ಎಬಿಲಿಟಿ ನನಗಿದೆ ಅನ್ನುವಂತ ಜನರು ನಮ್ಮ ಮನದಲ್ಲಿದ್ದಾರೆ. ಆದ್ರೆ ದೇವರಿಲ್ಲದೆ ಇರುವಂತ ಎಬಿಲಿಟಿ ವ್ಯರ್ಥ, ದೇವರಿಲ್ಲದೆ ಇರುವಂತ ಸಾಮರ್ಥ್ಯ ವ್ಯರ್ಥ. ಯಾಕೆಂದ್ರೆ ನಿನ್ನ ಸಾಮರ್ಥ್ಯ ಬಿದ್ದು ಹೋಗ್ತದೆ, ನಿನ್ನ ಎಬಿಲಿಟಿ ಬಿದ್ದು ಹೋಗುತ್ತೆ. ಬಟ್ ದೇವರಿದ್ದರೆ ನಿನ್ನ ಜೀವಿತದಲ್ಲಿ ಜಯವನ್ನು ನೀನು ಪಡಿತೀಯ. ದೇವರಿದ್ದರೆ ನಿನ್ನ ಜೀವಿತದಲ್ಲಿ ನೀನು ಸಾಮರ್ಥ್ಯವುಳ್ಳವನಾಗಿ ನಡೀತೀಯ. ದೇವರಿಲ್ಲದೆ ಇರುವಂತ ಸಾಮರ್ಥ್ಯ ವ್ಯರ್ಥವಾದದ್ದು, ಶೂನ್ಯವಾದದ್ದು. ನಿನ್ನ ಎಬಿಲಿಟೀಸ್ ಇಂದ ನೀನು ಯಾವುದನ್ನು ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ದೇವರು ಅನ್ನುವಂತ ಆ ದೇವಾದ ದೇವರಿರಬೇಕು. ಆ ರಾಜಾದಿರಾಜನೊಟ್ಟಿಗೆ ನಿನ್ನ ಸಾಮರ್ಥ್ಯ ಸಾರ್ಥಕವಾಗ್ತದೆ. ಆ ದೇವಾದ ದೇವರು ಇಲ್ಲದೆ ಹೋದ್ರೆ ನಿನ್ನ ಸಾಮರ್ಥ್ಯ ನಿಸ್ಸಾಮರ್ಥ್ಯವಾಗಿದೆ. ಪ್ರಿಯ ದೇವಜನರೇ, ಪ್ರಿಯ ದೇವ ಮಕ್ಕಳೇ, ದೇವರಿಂದ ದೇವರಿಂದ ಸಾಮರ್ಥ್ಯ ಬೇಡ. ವ್ಯರ್ಥವಾಗಿ ಹೋಗ್ತೀಯ, ಶೂನ್ಯವಾಗಿ ಹೋಗ್ತೀಯ. 1 ಸಮುವೇಲ 17:45.
ಹರೀಶ್ ನೋಡುತ್ತಾ ಇದ್ದೀವಿ. 1 ಸಮುವೇಲ 17:45 ವಚನ. ಅಯ್ಯ ಗೊಲಿಯಾತ, ನೀನು ಕತ್ತಿ, ಈಟಿ, ಬಜ್ಜಿಗಳೊಂದಿಗೆ ನನ್ನ ಹತ್ರ ಬರ್ತಾ ಇದೆಯಾ? ಅದು ನಿನ್ ಸಾಮರ್ಥ್ಯ, ನನ್ನ ಸಾಮರ್ಥ್ಯ ನನ್ನ ದೇವರು. ಅದು ನಿನ್ ಸಾಮರ್ಥ್ಯ, ನನ್ನ ಸಾಮರ್ಥ್ಯ ನನ್ನ ದೇವರು ಅಂತ ದಾವೀದ ಹೇಳ್ತಾ ಇದ್ದ. ಗೊಲಿಯಾತ ಉನ್ನತವಾಗಿದ್ದಾನೆ. ಅವನ ಬಗ್ಗೆ ನಾವು ನೋಡಿದ್ರೆ ಅವನ ಆಯುಧ ಇದೆ, ಅವನು ದೊಡ್ಡ ವ್ಯಕ್ತಿ, ಅವನು ಹಿಂಗಿದ್ದ, ಅವನ ದೇಹ ಬಲಾಢ್ಯ, ಅವನು ಎಷ್ಟು ಉನ್ನತವಾಗಿದ್ದ ಎಂಬುದಾಗಿ ಕಥೆ ಏನಾಗಿದೆ ಬೈಬಲ್ ನಲ್ಲಿ ಬರೆದಿದೆ. ಅದು ದಾವೀದನಿಗೆ ಗೊತ್ತು. ಡೈರೆಕ್ಟ್ ಆಗಿ ದಾವೀದ ನೋಡ್ತಾ ಒಂದು ಮಾತಿರ್ತಾನೆ, ಅಯ್ಯ ಗೊಲಿಯಾತ, ನಿನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಬಂದಿದೀಯಾ? ನಾನು ದೇವರು ಇಟ್ಕೊಂಡು ಬಂದಿದ್ದೀನಿ. ನಿನ್ನ ಹತ್ರ ದೇವರಿಲ್ಲದೆ ಸಾಮರ್ಥ್ಯ, ನನ್ನ ಹತ್ರ ದೇವರಿರುವಂತ ಸಾಮರ್ಥ್ಯ. ಹಲ್ಲೆಲೂಯಾ. ನಿನ್ನ ಹತ್ರ ದೇವರಿಲ್ಲ, ನನ್ನ ಹತ್ರ ದೇವರಿದ್ದಾನೆ. ನಿನ್ನ ಹತ್ರ ಆಯುಧ ಇದೆ, ನಿನ್ನ ಹತ್ರ ಬಜ್ಜಿ ಇದೆ, ನಿನ್ನ ಹತ್ರ ಅದಿದೆ, ಓಕೆ, ನಿನ್ನ ಹತ್ರ ಎಲ್ಲ ಇದೆ, ಬಟ್ ದೇವರಿಲ್ಲ. ನನ್ನ ಹತ್ರ ಏನೂ ಇಲ್ಲ, ದೇವರಿದ್ದಾನೆ. ನಾನು ನಿನ್ನನ್ನು ಸೋಲಿಸಬಲ್ಲೆ. ನನ್ನ ಹತ್ರ ದೇವರಿರೋದ್ರಿಂದ ನಾನು ನಿನ್ನ ಗೆಲ್ಲಬಲ್ಲೆ. ನನ್ನ ಹತ್ರ ದೇವರಿರೋದ್ರಿಂದ ನಾನು ನಿನ್ನನ್ನು ಜಯಿಸಬಲ್ಲೆ. ಯಾವಾಗ ಸವಾಲಿನೊಂದಿಗೆ ಹೇಳ್ತಾನೋ ದಾವೀದ ರಾಜ, ಅವನೇನಾಗ್ತಾನೆ, ದಾವೀದನು ಅವನ್ನ ಕೊಂದು ಮುಂದಿನ ದಿನಗಳಲ್ಲಿ ರಾಜನಾಗಿ ಮಾಡ್ಕೊಳ್ತಾನೆ. ನಿನ್ನ ಸಾಮರ್ಥ್ಯದ ಮೇಲೆ ಬಲ ಇಟ್ಕೊಂಡಿದ್ಯಾ? ನಿನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಕೊಂಡಿದ್ಯಾ? ನನಗೆ ಇನ್ನೂ ಶಕ್ತಿ ಇದೆ. ಎಷ್ಟೋ ಜನ ನೋಡಿ, ಬಲ ಇರುವಾಗ ನನಗೆ ಈ ಶಕ್ತಿ ಇದೆ, ನನಗೆ ಆ ಬಲ ಇದೆ. ಒಂದೇ ಒಂದು ರೋಗ ನಿನ್ನನ್ನು ತಾಕಿದ್ರೆ ನಿನ್ನ ಶಕ್ತಿ ಫಿನಿಶ್. ಒಂದೇ ಒಂದು ಸಮಸ್ಯೆ ನಿನ್ನ ಎದುರು ಬಂದ್ರೆ ಯು ಫಿನಿಶ್. ಆದ್ರಿಂದ ಹೆಚ್ಚಳ ಪಡೆದ ಸಹೋದರ ಸಹೋದರಿ, ನಿನ್ನ ಸಾಮರ್ಥ್ಯದ ಮೇಲೆ ನಿಂತ್ಕೊಳ್ಬೇಡ. ನಿನ್ನ ವೈರಿಗಳ ಎದುರಿನಲ್ಲಿ ನಿನ್ನ ವೈರಿಗಳಿಗೆ ಬಲ ಇರ್ಬೋದು, ಐಶ್ವರ್ಯ ಇರ್ಬೋದು, ಆಸ್ತಿ ಇರ್ಬೋದು, ಸಂಪತ್ತು ಇರ್ಬೋದು, ಬಟ್ ನಿನ್ನ ಹತ್ರ ಇರುವಂತ ದೇವರು ಅದೆಲ್ಲದಕ್ಕಿಂತ ದೊಡ್ಡದು. ನೀನು ಯಾವ ಸಾಮರ್ಥ್ಯದ ಮೇಲೆ ಪ್ರಪಂಚದಲ್ಲಿ ನಿಂತ್ಕೊಂಡಿದ್ಯಾ? ದೇವ ಸಾಮರ್ಥ್ಯದ ಮೇಲೆ ನಿಂತ್ಕೊಂಡಿದ್ಯಾ? ಇಲ್ಲ ದೇವರು ಇಲ್ಲದೆ ಇರುವಂತ ನಿನ್ನ ಸಾಮರ್ಥ್ಯ, ನಿನ್ನ ಮೇಲೆ ನಿಂತ್ಕೊಂಡು ಎಲ್ಲವನ್ನ ಹಾಳು ಮಾಡ್ಕೊಳ್ತಾ ಇದ್ದೀಯ. ದೇವರಿಲ್ಲದ ಸಾಮರ್ಥ್ಯ ಶೂನ್ಯ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಹಲ್ಲೆಲೂಯಾ. ದೇವರಿಲ್ಲದ ರಕ್ಷಣೆ ಇಲ್ಲ. ದೇವರಿಲ್ಲದ ರಕ್ಷಣೆ ವ್ಯರ್ಥ. ಎಷ್ಟೋ ಜನರು ಏನ್ ತಿಳ್ಕೊಂಡಿದ್ದೀವಿ ಅಂತಂದ್ರೆ, ನಾನು ಒಳ್ಳೆಯದನ್ನು ಮಾಡಿದ್ರೆ, ಒಳ್ಳೆ ಕ್ರಿಯೆಗಳ ಮೂಲಕ ನಮಗೆ ರಕ್ಷಣೆ ಸಿಗ್ತಾ ಅನ್ಕೊಳ್ತೀವಿ. ನೋ, ಒಳ್ಳೆ ಕ್ರಿಯೆಗಳು ಮಾಡೋದ್ರ ಮೂಲಕ ನಮಗೆ ರಕ್ಷಣೆ ಸಿಗಲ್ಲ. ನಮಗೆ ರಕ್ಷಣೆ ಸಿಗೋದು ಕ್ರಿಸ್ತನಿಂದ. ದೇವಾದಿ ದೇವರಿಂದ ನಮಗೆ ರಕ್ಷಣೆ, ರಾಜಾದಿರಾಜನಿಂದ ನಮಗೆ ರಕ್ಷಣೆ. ದೇವರಿಲ್ಲದ ರಕ್ಷಣೆ ವ್ಯರ್ಥವಾಗುತ್ತೆ. ಬರಬೇಕಾದಂತ ರಕ್ಷಣೆ ಕ್ರಿಸ್ತನೆಂದರೆ ದಟ್ ಮೀನ್ಸ್ ಗುಡ್ ಡೀಡ್ಸ್ ಫಾರ್ ಸಾಲ್ವೇಷನ್ ವಿತೌಟ್ ಗಾಡ್. ಇವತ್ತು ಎಷ್ಟೋ ಜನ ದಾನ ಧರ್ಮಗಳು ಮಾಡ್ತಾ ಇದ್ದೀವಿ, ಒಳ್ಳೆದನ್ನು ಮಾಡ್ತಾ ಇದ್ದೀವಿ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀವಿ, ಬಟ್ ದೇವರಿಲ್ಲದೆ ಮಾಡ್ತಾ ಇದ್ದೀವಿ. ನಾವೇನ್ ತಿಳ್ಕೊಂಡಿದ್ದೀವಿ ಗೊತ್ತಾ? ನಾವು ಒಳ್ಳೆಯದು ಮಾಡಿಬಿಟ್ರೆ ಅಥವಾ ನಾವು ಇನ್ನೊಬ್ಬರಿಗೆ ಏನು ದಾನ ಧರ್ಮ ಮಾಡಿಬಿಟ್ರೆ ನಮ್ಗೆ ರಕ್ಷಣೆ ಸಿಗುತ್ತೆ, ನಮ್ಮ ರಕ್ಷಣೆ ಹೆಚ್ಚುತ್ತೆ ಅಂತ ಇಲ್ಲ. ನಿನ್ನ ರಕ್ಷಣೆ ದಾನ ಧರ್ಮಗಳು ಮಾಡೋದ್ರಿಂದಲೋ, ನಿನ್ನ ರಕ್ಷಣೆ ಹಣ ಕೊಡೋದ್ರಿಂದಲೋ, ನಿನ್ನ ರಕ್ಷಣೆ ಕಾಣಿಕೆಗಳು ಕೊಡೋದ್ರಿಂದಲೋ, ನಿನ್ನ ರಕ್ಷಣೆ ದಶಮಾಂಶ ಕೊಡೋದ್ರಿಂದಲೋ ಅಲ್ಲ. ದೇವರು ಇರೋದ್ರಿಂದ ನಿನಗೆ ರಕ್ಷಣೆ, ದೇವರು ಇರೋದ್ರಿಂದ ನಿನ್ನ ಜೀವಿತಕ್ಕೆ ರಕ್ಷಣೆ. ದೇವರಿಲ್ಲದೆ ಇರುವಂತ ರಕ್ಷಣೆ ಏನಿದೆ? ನಾನು ರಕ್ಷಣೆ ಹೊಂದ್ಬಿಟ್ಟಿದ್ದೇನೆ, ನಾನು ಯೇಸುವನ್ನು ಕಂಡುಕೊಂಡ್ಬಿಟ್ಟಿದ್ದೇನೆ. ಎಸ್, ನಿನ್ನ ರಕ್ಷಣೆ ಹೊಂದಿರ್ಬೋದು, ಬಟ್ ರಕ್ಷಣೆಯಲ್ಲಿ ಇರ್ಬೇಕು ನೀನು. ಯಾವಾಗ ನೀನು ರಕ್ಷಣೆಯಲ್ಲಿ ಇರ್ತೀಯ ಗೊತ್ತಾ? ಯಾವಾಗ ದೇವರು ಇರ್ತಾನೋ ಅವಾಗ ರಕ್ಷಣೆಯಲ್ಲಿ ಇರ್ತೀವಿ. ದೇವರಿರ್ಬೇಕು, ಆ ರಾಜ್ಯಾಧಿರಾಜನೇ ಇರಬೇಕು. ರೋಮ 8ನೇ ಅಧ್ಯಾಯ 20ನೇ ವಚನ. ರೋಮ 8ನೇ ಅಧ್ಯಾಯ 20ನೇ ವಚನ. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಗಿದೆ, ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ. ಜಗತ್ತು ಕೂಡ ವ್ಯರ್ಥತ್ವಕ್ಕೆ ಒಳಗಾಗಿದೆ. ಇವತ್ತು ಜಗತ್ತಿನಲ್ಲಿ ನಾವು ಏನೇನು ನೋಡ್ತೀವೋ ಎಲ್ಲ ಕೂಡ ವ್ಯರ್ಥತ್ವಕ್ಕೆ ಒಳಗಾಗಿದೆ, ಅಂದ್ರೆ ಶೂನ್ಯಕ್ಕೆ ಒಳಗಾಗಿದೆ. ಆದ್ದರಿಂದ ಎಚ್ಚರ ತಂದುಕೊಂಡು
ಬುದ್ಧಿಯನ್ನು ತಂದುಕೋ ಸಹೋದರಿ ಸಹೋದರ. ಈ ಲೋಕದ ಮೇಲೆ ಮನಸ್ಸಿಡಬೇಡ. ಲೋಕದ ಆಸ್ತಿ ಐಶ್ವರ್ಯ, ಅದು ಮಾಡಬೇಕು ಇದು ಮಾಡಬೇಕು, ಅದನ್ನು ಸಂಪಾದಿಸಬೇಕು, ಕೂಡಿಟ್ಕೊಳ್ಬೇಕನ್ನುವಂತ ಮನಸ್ಸನ್ನು ಬಿಟ್ಟು ನಾನು ಪರಲೋಕಕ್ಕೋಸ್ಕರವಾಗಿ ಏನ್ ಮಾಡಬೇಕು ಹಾಗಂತ ತಿಳ್ಕೊಳ್ಬೇಡಿ. ನಮ್ಗೆ ದೇವರು ಕುಟುಂಬ ಕೊಟ್ಟಿದ್ದಾನೆ, ಮನೆಗಳನ್ನ ಕೊಟ್ಟಿದ್ದಾನೆ, ಮಕ್ಕಳನ್ನ ಕೊಟ್ಟಿದ್ದಾನೆ. ಅದರ ಜವಾಬ್ದಾರಿಕೆ ನಮಗಿದೆ. ಮಕ್ಕಳನ್ನ ಸಾಕಿ ಸಲಹಬೇಕು, ಹೆಂಡತಿ ಮಕ್ಕಳನ್ನ ಸಾಕಿ ಸಲಹಿ ಅವರನ್ನ ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ಬೇಕು. ನಾವೆಲ್ಲ ಬಿಟ್ಬಿಟ್ಟು ಈಗ ಕುತ್ಕೊಂಡ್ಬಿಡ್ಬೇಕು ಅಂತಲ್ಲ, ಆದ್ರೆ ಈ ಲೋಕದ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಡ. ಈ ಪ್ರಪಂಚದ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಡ. ಈ ಲೋಕ ನಾಶವಾಗಿ ಹೋಗ್ತದೆ, ಈ ಪ್ರಪಂಚ ನಾಶವಾಗಿ ಹೋಗ್ತದೆ, ಪ್ರಪಂಚದ ಕಾರ್ಯಗಳು ನಾಶವಾಗಿ ಹೋಗುತ್ತೆ, ಪ್ರಪಂಚದಲ್ಲಿ ನಾವು ನೋಡ್ತಕ್ಕಂಥ ಎಲ್ಲವೂ ಕಲಿಸಿ ಹೋಗ್ತದೆ. ಆದ್ರೆ ದೇವರು ನಿನ್ನೊಂದಿಗಿದ್ರೆ ನೀನು ನಿತ್ಯ ಪರಲೋಕ ರಾಜ್ಯದಲ್ಲಿ. ಜಗತ್ತು ನಿತ್ಯ ಏನಾಗಿರುತ್ತೆ, ವ್ಯರ್ಥತ್ವಕ್ಕೆ ಒಳಗಾಗಿದೆ. ಎಲ್ಲಿ ಓದ್ತಾ ಇದೆಯಾ? ಗಾಳಿಯನ್ನ ಗುದ್ದುವುದಕ್ಕೆ ನಿನ್ ಕೈನಲ್ಲಿ ಆಗುತ್ತಾ? ಗಾಳಿಯನ್ನ ಹಿಡಿಯುವುದಕ್ಕೆ ನಿನ್ ಕೈನಲ್ಲಿ ಆಗುತ್ತಾ? ಯಾರ ಕೈನಲ್ಲಿ ಗಾಳಿ ಹಿಡಿಯೋಕ್ಕಾಗುತ್ತಾ? ಹೇಳಿ ತೋರಿಸಿ. ಒಂದು ನಿಮಿಷ ಎಲ್ಲ ನಿಂತ್ಕೊಳ್ಳಿ, ಎಲ್ಲ ನಿಂತ್ಕೊಳ್ಳಿ. ಗಾಳಿಯನ್ನ ಇಟ್ಕೊಳ್ಳಿ, ಗಾಳಿಯನ್ನು ಹಿಡಿದು ತೋರಿಸಿ. ಹಲ್ಲೆಲೂಯಾ. ಗಾಳಿಯನ್ನು ಹಿಡಿದು ತೋರಿಸಿ. ಗಾಳಿಯನ್ನೆಲ್ಲ ಇಟ್ಕೊಳ್ಳಿ. ಆಗುತ್ತೆ ಯಾರ ಕೈಲಾದ್ರು ಗಾಳಿಯನ್ನು ಇಟ್ಕೊಳ್ಳೋಕ್ಕಾಗುತ್ತಾ? ಇಟ್ಕೊಳ್ಳುವಂತ ಪರಮ ಸಾಹಸ ಮಾಡುವಂತವ್ರು ಯಾರಾದ್ರೂ ಇದೀರಲ್ಲಿ? ಗಾಳಿಯನ್ನೇ ನಿನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ನೀನು ಈ ಪ್ರಪಂಚದಲ್ಲಿ ನಿನ್ನ ಆಸ್ತಿ ನಿನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ? ನಿನ್ನ ಐಶ್ವರ್ಯ ನಿನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ? ನಿನ್ನ ಹಣವನ್ನು ನಿನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ? ನಿನ್ನ ಹತ್ರ ಇಂಥ ಸಮಸ್ಯೆ ಇಟ್ಕೊಳ್ಳೋಕ್ಕಾಗುತ್ತಾ? ಇನ್ಫ್ಯಾಕ್ಟ್ ನಿನ್ನ ಪ್ರಾಣ ನಿನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ? ನೀನು ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ನಿನ್ನ ಐಶ್ವರ್ಯ ಇಟ್ಕೊಳ್ಳೋಕ್ಕಾಗಲ್ಲ, ನಿನ್ನ ಆರೋಗ್ಯ ಇಟ್ಕೊಳ್ಳೋಕ್ಕಾಗಲ್ಲ, ನಿನ್ನ ಕೈಯಲ್ಲಿ ಏನು ಇಟ್ಕೊಳ್ಳೋಕ್ಕಾಗಲ್ಲ ಅಂತಂದ್ಮೇಲೆ ನೀನು ಶೂನ್ಯದ ಪ್ರಪಂಚದಲ್ಲಿ ಇದೆಯಾ, ವ್ಯರ್ಥತ್ವದ ಪ್ರಪಂಚದಲ್ಲಿ ಇದೆಯಾ? ನಾವು ಇವತ್ತು ಈ ಲೋಕವನ್ನು ಬಿಟ್ಟರೆ ಪರಲೋಕ ರಾಜ್ಯಕ್ಕೆ ನೇರವಾಗಿ ದೇವರ ಮುಂದೆ ನಿಲ್ಬೇಕು. ನಿಲ್ಲುವಾಗ ನೀನು ಯಾವ ರೀತಿ ಇರ್ತೀಯ, ಯಾವ ಆಶೀರ್ವಾದಗಳೊಂದಿಗೆ ಬದುಕ್ತೀಯ, ಪರಲೋಕದಲ್ಲಿ ಹೇಗಿರ್ತೀಯ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡು. ದೇವರು ನಿನ್ನ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಈ ಸಂದರ್ಭದಲ್ಲಿ ಕೈ ಚಪ್ಪಲಿ ತಟ್ಟಿ ನಾವು ಹಾಡಾಡುವಾಗ ದೇವರನ್ನ ಕೈ ಚಪ್ಪಲಿ ತಟ್ಟಿ ನಾವು ಹಾಡಾಡುವಾಗ ಕಾಣಿಕೆಯನ್ನು ತೆಗೆಯೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರ ಕೃಪೆಯು ನಿಮ್ಮೊಂದಿಗೆ ಇರಲಿ. ಆಮೆನ್. ಹಾಡಾಡುವಾಗ ನಾವು ಕಾಣಿಕೆ ತೆಗಿತೇವೆ.